ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ತಾನೇ ತಂಗಿ ಮನೆಗೆ ಬಂದಿದ್ದೀವಿ. ಇವತ್ತು ಹೇಳು, ಸೌಂಡ್ ಹಾಕ್ತೀನಿ. ಇದಾದ್ಮೇಲೆ ಸೌಂಡ್ ಹಾಕಿ ತೋರಿಸ್ತೀನಿ, ಆಯ್ತಾ? ನಿನ್ನ ಹೆಸ್ರೇನು ಹೇಳು ಅವ್ರಿಗೆ. ನಿನ್ನ ಹೆಸ್ರು ಹೇಳು ಪ್ಲೀಸ್. ನನಗೆ ಹೇಳು, ನಿನ್ನ ಹೆಸ್ರೇನು? ನಂಗೆ ಮರ್ತೇ ಹೋಯ್ತು ನಿನ್ನ ಹೆಸ್ರು. ಏನಪ್ಪ ಹೇಳು ಮಗಳೇ, ನಿನ್ನ ಹೆಸ್ರು ಏನು ಹೇಳುವ? ಗೊತ್ತಿಲ್ಲ ನನ್ನ ಹೆಸರು? ಅಶು ಮಮ್ಮಿ. ಇವತ್ತು ತಂಗಿ ಮನೆಯಿಂದ ಆರ್ಟ್ ಆಫ್ ಲಿವಿಂಗು ಕನಕಪುರ ರೋಡಲ್ಲಿ ಇರೋದು, ಅಲ್ಲಿಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ನೀನು ರೆಡಿ ಆಗ ಮಗಳೇ? ಯಾರು ರೆಡಿ ಮಾಡಿದ್ದು ನಿನಗೆ? ನಾನು. ಹೆಂಗೆ ರೆಡಿ ಮಾಡಿದೆ? ಆ ಥರನಾ? ಯಾವುದ್ರಲ್ಲಿ ಹೋಗೋಣ ನಾವು? ಬಸ್ಸು, ಕಾರು, ಬೈಕು, ಯಾರಲ್ಲಿ ಹೋಗೋಣ? ಯಾರಲ್ಲಿ ಹೋಗೋಣ ಹೇಳು ಹೇಳಿ, ಯಾರಲ್ಲಿ ಹೋಗೋಣ? ಹಾಂ, ಬಸ್ಸಲ್ಲಿ ಹೋಗೋಣ. ಮತ್ತೆ ಬಸ್ ಬೇಡ. ಎಲ್ಲಿ? ಫೈರ್ ಟ್ರಕ್ಕಲ್ಲಿ ಹೋಗೋಣ. ಕಾರಲ್ಲಿ ಹೋಗೋಣ? ಆಟೋದಲ್ಲಿ ಹೋಗೋಣ? ಫೈರ್ ಟ್ರಕ್ಕಲ್ಲಿ ಹೋಗ್ತಾರಾ? ಹಾಂ, ಫೈರ್ ಟ್ರಕ್ಕಲ್ಲಿ ಯಾರು ಹೋಗ್ತಾರ? ಆಟೋದಲ್ಲಿ ಹೋಗೋಣ. ಸರಿ. ಏನು ಮಾಡ್ತಿದ್ದಾನ ಅಣ್ಣ? ಹಾಂ ಮಾಡ್ತಿದ್ದಾನ, ಎದುರಿಸ್ತಿದ್ದಾನ ನಿನಗೆ. ನಿನ್ನ ಹೆಸ್ರೇನು ಹೇಳು? ನಿನ್ನ ಹೆಸ್ರೇನು ಹೇಳು ಮಗಳೇ? ಹೇಳು, ನಿನ್ನ ಹೆಸ್ರು ಹೇಳು. ಹೇಳು ಮಗಳೇ, ಏನು ಹೆಸರು? ಸೌಂಡ್ ಹಾಕ್ತೀನಿ, ಹೇಳು ಏನು ಹೆಸರು? ಅವಳಿಗೆ ಇವಾಗ ವಿಡಿಯೋ ಮಾಡಿದ್ನ ಮತ್ತೆ ರಿಪೀಟ್ ತೋರಿಸ್ಬೇಕಂತೆ. ಅದು ನೋಡ್ಬಿಟ್ಟು ನಗ್ತಾ ಇರ್ತಾಳೆ ಅಲ್ವಾ ಮಗಳೇ? ಪಾಪ ಹೆಸ್ರೇನು ಹೇಳು? ಪಾಪ ಹೆಸ್ರೇನು? ಏನು ಹೆಸ್ರು ಹೇಳು? ಹೌದಾ, ಇನ್ನೊಂದ್ಸಲ ಹೇಳು. ಮೇಘನ ಚಿಕ್ಕಿ ಪಾಪ ಹೆಸರೇನು? ಈ ಹೆಸರೇನು? ಮೇಘನ ಪಾಪ ಹೆಸರು? ಇನ್ನು ನಾವು ನೆಕ್ಸ್ಟು ಹೊರಟಿ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ ನೋಡೋಣ. ಹೋಗೋಣ? ನಾನು ರೆಡಿ ಆಗಿ ಬರಲಾ? ಸರಿ, ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಂ ಹಾಂ, ಸರಿ. ಇನ್ನು ನಾವು ಬುಕ್ ಮಾಡಿರೋ ಆಟೋ ಕೂಡ ಬಂತು. ಇವತ್ತು ಆಟೋದಲ್ಲೇ ಹೋಗ್ತಾ ಇದ್ದೀವಿ. ನಾವು ಇದ್ದಿದ್ದು ಇಬ್ಬರೇ ಅಲ್ವಾ, ನಮ್ಮ ಜೊತೆ ಮಕ್ಕಳು ಅಷ್ಟೇ. ಆಟೋದಲ್ಲೇ ಹೋಗೋಣ ಅಂತ ಹೇಳಿ ಆಟೋ ಬುಕ್ ಮಾಡಿಕೊಂಡು ಹೋದ್ವಿ. ಇನ್ನು ಹೋಗೋ ಪ್ಲ್ಯಾನು ಫಸ್ಟ್ ಹೇಳಿದ್ದು ಆರ್ಟ್ ಆಫ್ ಲಿವಿಂಗ್ ಅಲ್ವಾ, ಒಂದು ಸ್ವಲ್ಪ ಪ್ಲ್ಯಾನ್ ಚೇಂಜ್ ಮಾಡಿ ನಾವು ಇವತ್ತು ಹೋಗ್ತಿರೋದು ಫಸ್ಟ್ ಇಸ್ಕಾನ್ ಟೆಂಪಲ್ಗೆ. ಇಸ್ಕಾನ್ ಟೆಂಪಲ್ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ಇಲ್ಲಿ ರಾಜಾಜಿನಗರಲ್ಲಿರೋ ಇಸ್ಕಾನ್ ಟೆಂಪಲ್, ರಾಧಾಕೃಷ್ಣ. ಆದರೆ ಇನ್ನೂ ಒಂದು ಕನಕಪುರ ರೋಡಲ್ಲಿ ಇನ್ನೊಂದು ಇಸ್ಕಾನ್ ಟೆಂಪಲ್ ಇದೆ. ಇದು ಇಸ್ಕಾನ್ ವೈಕುಂಠ ಹಿಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆ ಮಾಡೋದು ಬಂದು ಮೇಯ್ನು ತಿರುಪತಿ ವೆಂಕಟೇಶ್ವರ ದೇವ್ರನ್ನ. ನಾವು ಅಲ್ಲಿ ಇಸ್ಕಾನ್ ಟೆಂಪಲಲ್ಲಿ ನೋಡೋದಾದರೆ ಮೇಯ್ನು ಪೂಜೆ ಮಾಡೋದೇ ಕೃಷ್ಣನ ದೇವಸ್ಥಾನ. ಇಲ್ಲಿ ಬಂದು ವೆಂಕಟೇಶ್ವರ ಹಿಲ್ ಅಂತ, ಇಲ್ಲಿ ವೈಕುಂಠ ವೆಂಕಟೇಶ್ವರ ದೇವ್ರನ್ನ ಪೂಜೆ ಮಾಡ್ತಾರೆ. ಹಂಗಂತ ಬೇರೆ ದೇವರಿಲ್ಲ ಅಂತಲ್ಲ, ಇಲ್ಲಿ ಕೂಡ ಆಂಜನೇಯ, ಕೃಷ್ಣ ಮತ್ತು ತುಂಬ ದೇವರುಗಳು ಕೂಡ ಇದೆ. ಆದರೆ ಮೇಯ್ನು ದೇವರಂತ ಬರೋದು ಇಲ್ಲಿ ವೆಂಕಟೇಶ್ವರ ದೇವರು. ಇನ್ನು ನಾವು ಕೂಡ ಬಂದು ರೀಚ್ ಆದ್ವಿ. ತುಂಬ ಜನ ಏನಂತ ಇರಲಿಲ್ಲ, ಸ್ವಲ್ಪ ಜನನೇ. ಇದಕ್ಕೂ ಕೂಡ ಕಡಿಮೆ ಜನ ಇರ್ತಾರಂತೆ. ಇವತ್ತೊಂದು ಸ್ವಲ್ಪ ಗೌರ್ಮೆಂಟ್ ಹಾಲಿಡೇ ಇತ್ತಲ್ಲ, ಇವತ್ತೊಂದು ಸ್ವಲ್ಪ ಜನ ಇದ್ದರು. ಬೇರೆ ಫಂಕ್ಷನ್ ಏನಾದರೂ ಮಾಡಿದಾಗ ಜನ ಇರ್ತಾರೆ. ಈ ನಾರ್ಮಲ್ ಡೇಸಲ್ಲೆಲ್ಲ ಒಂದು ಸ್ವಲ್ಪ ಜನ ಕಮ್ಮಿನೇ. ಒಂದು ಸ್ವಲ್ಪ ಸ್ಟೆಪ್ ಹತ್ತಿ ಬಂದಾದಮೇಲೆ ಫಸ್ಟ್ ಇಲ್ಲಿ ನಮಗೆ ಸ್ಲಿಪ್ಪರ್ ಬಿಡೋಕೆ ಅಂತ ಹೇಳಿಬಿಟ್ಟು ಸ್ಲಿಪ್ಪರ್ ಸ್ಟ್ಯಾಂಡ್ ಇರುತ್ತೆ. ಇಲ್ಲಿ ಒಂದು ಪೇರ್ಗೆ 2 ರೂಪೀಸ್ನ ಪೇ ಮಾಡಿಬಿಟ್ಟು ನಾವು ಸ್ಲಿಪ್ಪರ್ನೆಲ್ಲ ಅಲ್ಲಿಗೆ ಕೊಟ್ಟು, ಮತ್ತು ಇಲ್ಲಿ ಹ್ಯಾಂಡ್ ವಾಶ್ ಇರುತ್ತೆ, ಹ್ಯಾಂಡ್ ವಾಶ್ ಮಾಡಿಕೊಂಡು ಮೇಲ್ಗಡೆ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ಹೋಗೋದು. ಇಲ್ಲಿ ಮೇಲೆ ಹತ್ತು ಬಂದಮೇಲೆ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಅರ್ಧ ಬೆಂಗಳೂರೇ ಕಾಣಿಸ್ತಾ ಇತ್ತು. ಎಲ್ಲಿ ನೋಡಿದ್ರು ಮನೆಗಳು, ಎಷ್ಟು ದೂರ ನೋಡಿದ್ರು ಮನೆಗಳು, ಅಪಾರ್ಟ್ಮೆಂಟ್ಗಳು.
ಇನ್ನು ಅಲ್ಲಿಂದ ಒಳಗೆ ಎಂಟ್ರಿ ಆದ ತಕ್ಷಣ ಇಲ್ಲಿಂದ ವೀಡಿಯೋಗಳೇನು ಮಾಡೋ ಆಗಿಲ್ಲ, ಫೋಟೋ ಏನು ತೆಗಿಯೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಈ ಥರ ದೇವರು ಬರುತ್ತೆ ರಾಧಾಕೃಷ್ಣ ಅಂತ ಹೇಳ್ಬಿಟ್ಟು. ಅಷ್ಟೇ, ನಾನು ಅಲ್ಲೇನೂ ವೀಡಿಯೋ ಏನೂ ಮಾಡಲಿಲ್ಲ. ಹಂಗೆ ಸೆಕ್ಯೂರಿಟಿ ಎಲ್ಲ ಇರ್ತಾರಲ್ಲ, ಫೋನ್ ಇಟ್ಕೊಂಡ ತಕ್ಷಣ ವೀಡಿಯೋ ಮಾಡೋ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅಲ್ಲಿಂದ ನಾವು ಒಂದು ಸ್ವಲ್ಪ ಮೇಲೆ ಹತ್ತಿ ಬಂದಮೇಲೆ ಇನ್ನೊಂದು ಫ್ಲೋರಲ್ಲಿ ಇದು ತುಂಬ ದೊಡ್ಡ ದೇವಸ್ಥಾನನೇ. ಮತ್ತು ಈ ಸೈಡಿಂದ ಕೂಡ ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಆಮೇಲೆ ತುಂಬ ಸೈಲೆಂಟಾಗಿತ್ತು, ಒಂಥರ ಗಜಿಬಿಜಿ ಅನ್ನೋ ಥರ ಇರಲಿಲ್ಲ. ಯಾರಿಗಾದ್ರೂ ಒಂದು ಸ್ವಲ್ಪ ಈ ಗಜಿಬಿಜಿ ಅನ್ನೋದೆಲ್ಲ ಬಿಟ್ಟು ಸೈಲೆಂಟಾಗಿರೋ ಪ್ಲೇಸ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಏನಾದರೂ ಇಷ್ಟಪಡೋರಿದ್ರೆ ಈ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಧ್ಯಾನ ಕೂಡ ಮಾಡ್ಬೋದು. ಇಲ್ಲಿ ಮೇಯ್ನ್ ದೇವರು ಬಂದು ವೆಂಕಟೇಶ್ವರ. ನಾನು ಜಸ್ಟ್ ಒಂದು ಪಿಕ್ಗಳನ್ನ ತೆಗ್ದಾಕಿದ್ದೀನಿ ಅಷ್ಟೇ. ನಾನಿನ್ನು ಒಳಗಡೆ ಏನೂ ವೀಡಿಯೋ ಮಾಡೋ ಆಗಿಲ್ಲ ಅಂತ ಹೇಳ್ತಾರಲ್ಲ, ಮತ್ತು ನಾನು ಒಳಗೇನು ವೀಡಿಯೋ ಮಾಡಲಿಲ್ಲ. ನಾವು ಕೆಲವೊಂದು ರೂಲ್ಸ್ಗಳನ್ನ ಫಾಲೋ ಮಾಡಬೇಕಲ್ವ, ಆದ್ರೂ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ರೂಲ್ಸ್ನ ಬ್ರೇಕ್ ಮಾಡಿ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ಬಂದಮೇಲೆ ಇಲ್ಲಿ ವೀಡಿಯೋ ಮಾಡ್ಕೊಬೋದು. ಇಲ್ಲಿ ಬಂದು ದೇವ್ರ ಫೋಟೋಗಳು ಮತ್ತು ನಮಗೆ ದೇವ್ರ ಮನೆಗೆ ಬೇಕಾಗಿರೋ ಕೆಲವೊಂದು ಐಟಮ್ಗಳು, ಹಾಗೆ ಕೆಲವೊಂದು ಬುಕ್ಕುಗಳು, ಭಗವದ್ಗೀತೆ ಅಂತ ಬುಕ್ಗಳೆಲ್ಲ ಇಟ್ಟಿರ್ತಾರೆ. ಮತ್ತು ಇಲ್ಲೊಂದು ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಮಾರ್ತಾ ಇರ್ತಾರೆ. ನಾವು ಇದನ್ನೆಲ್ಲ ನೋಡಿಕೊಂಡು ಮತ್ತು ನೆಕ್ಸ್ಟು ಹೊರಗಡೆ ಬಂದ್ವಿ. ಇದು ಒಂದು ರೌಂಡ್ ಬಂದಾಗೆ ಆಯಿತು. ಸ್ಟಾರ್ಟಿಂಗ್ ಆ ಕಡೆಯಿಂದ ಹೋಗಿದ್ದು ಅದು ಆಂಜನೇಯನ ದೇವಸ್ಥಾನ. ಮತ್ತು ಈ ಕಡೆ ಬಂದರೂ ಕೂಡ ಈ ಕಡೆಯಿಂದನೂ ಕೂಡ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಾ ಇತ್ತು. ಇನ್ನೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ಬೋದು. ಒಂದು ಸ್ವಲ್ಪ ಬೆಟ್ಟದ ಮೇಲೆ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿಂದ ನಾವು ಗ್ರೌಂಡ್ ಫ್ಲೋರ್ಗೆ ಹೋದ್ವಿ. ಇಲ್ಲಿ ಪ್ರಸಾದ ಕೂಡ ಕೊಡ್ತಾ ಇರ್ತಾರೆ. ಮತ್ತು ಅಲ್ಲಿ ಒಬ್ಬರು ಧ್ಯಾನ ಮಾಡಿ ಒಂದು 5 ನಿಮಿಷ ಅಂತ ಹೇಳ್ಬಿಟ್ಟು ನಮಗೆ ಈ ಜಪಮಾಲೆ ಬರುತ್ತಲ್ಲ ಅದನ್ನು ಕೊಟ್ಟು ಕೂರಿಸ್ತಾರೆ. ಹಂಗಂದರೆ ಕಂಪಲ್ಸಲ ಮಾಡಬೇಕು ಅಂತ ಇಲ್ಲ. ಯಾರಿಗಿಷ್ಟ, ಯಾರು ಮಾಡೋಕ್ಕೆ ಆಸಕ್ತಿ ಇರ್ತಾರೆ ಅಂಥವ್ರು ಬೇಕಿದ್ರೆ ಮಾಡ್ಬೋದು. ನಾವು ಒಂದು ಸೆಕೆಂಡ್ ಕಣ್ಣು ಮುಚ್ಚಿ ಕೂತ್ಕೊಂಡ ತಕ್ಷಣ ಅಮ್ಮ ಅಮ್ಮ ಅಶು ಮಮ್ಮಿ ಅಂತ ಹೇಳ್ಬಿಟ್ಟು ಮಕ್ಕಳು ಸೌಂಡ್ ಮಾಡ್ತಾನೆ ಇದ್ರು. ನಾವು ಒಂದು 5 ನಿಮಿಷ ಕೂತ್ಕೊಬಿಟ್ಟು ಈ ಥರ ಕರೀತಾ ಇರ್ತಾರೆ, ಇಷ್ಟ ಇದ್ದವ್ರು ಮಾಡಿ ಅಂತ ಹೇಳ್ಬಿಟ್ಟು ನಾವು ಒಂದು 5 ನಿಮಿಷ ಕೂತ್ಕೊಂಡು ಮತ್ತೆ ಈ ಸೈಡ್ ಬಂದ ತಕ್ಷಣ ಇಲ್ಲಿ ಹಾಗೇ ಕೆಲವೊಂದು ಐಟಮ್ಗಳು ಈ ಮಕ್ಕಳಿಗೆ ಈ ಆಟ ಸಾಮಾನೆಲ್ಲ ಇರ್ತಾವಲ್ಲ ಅಂಥದ್ದು ಕೂಡ ಇಟ್ಟಿರ್ತಾರೆ. ಮತ್ತು ಇಲ್ಲೂ ಕೂಡ ಕೆಲವೊಂದು ಕೀ ಬಂಚು, ಕೊಳಲು, ಈ ದೇವ್ರ ಮನೆಗೆ ಬೇಕಾಗಿರೋ ಅಂಥ ಎಲ್ಲ ಐಟಮ್ಗಳು ಕೂಡ ಇರುತ್ತೆ. ಬೇಕಿದ್ದವರು ಪರ್ಚೇಸ್ ಕೂಡ ಮಾಡ್ಕೊಬೋದು. ಇದು ಬಂದು ಕನಕಪುರ ರೋಡಲ್ಲಿ ಇರೋದು. ನಾವು ಆರ್ಟ್ ಆಫ್ ಲಿವಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದಲ್ವ, ಆನ್ ದ ವೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗಿ ಮತ್ತೆ ಆಮೇಲೆ ಆರ್ಟ್ ಆಫ್ ಲಿವಿಂಗ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಯಾರಿಗಾದ್ರೂ ಇಷ್ಟ ಇದೆ ಒಂದು ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಮತ್ತು ಅಷ್ಟೇ ಕ್ಲೀನ್ ಕೂಡ ಇದೆ, ಎಲ್ಲೂ ಗಲೀಜು ಅನ್ನೋದಿರಲಿಲ್ಲ. ತುಂಬ ದೊಡ್ಡ ದೇವಸ್ಥಾನ ಕೂಡ. ಹಾಗೆ ಇಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ಅದನ್ನು ತಗೊಂಡು ಮಕ್ಕಳು ಅಲ್ಲೊಂದು ಸ್ವಲ್ಪ ಸ್ನ್ಯಾಕ್ಸ್ ಮಾರ್ತಿದ್ರಲ್ಲ ಅದನ್ನು ಬೇಕು ಅಂತ ಇದ್ದರು. ಬಜ್ಜಿ ಮತ್ತು ಜಿಲೇಬಿ ಕೆಲವೊಂದು ಐಟಮ್ಗಳನ್ನ ತೊಗೊಂಡು ತಿಂದ್ಬಿಟ್ಟು ಮತ್ತು ನೆಕ್ಸ್ಟ್ ಇಲ್ಲಿ ಬರ್ಬೇಕಾದ್ರೆ ಇಲ್ಲಿ ಸಮ್ಮರ್ ಕ್ಯಾಂಪ್ ಕೂಡ ನಡೀತಾ ಇತ್ತು. ನಾವು ಅಲ್ಲಿ ಕೂತ್ಕೊಂಡಾಗ ಅವಾಗ ತಾನೇ ಮಕ್ಕಳು ಒಳಗೆಲ್ಲ ಹೋಗ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಇನ್ನು ನೆಕ್ಸ್ಟ್ ನಾವು ಆರ್ಟ್ ಆಫ್ ಲಿವಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಕೆಳಗಡೆ ಇಳಿದು ಬಂದ್ವಿ. ಬೆಂಗಳೂರಲ್ಲಿದ್ದು ಎಲ್ಲಾದರೂ ಒಂದಿನ ಟ್ರಿಪ್ ಹೋಗಬೇಕು ಅಥವಾ ಒಂದಿನ ಎಲ್ಲಾದರೂ ಹೋಗಿ ಬರೋಣ ಮಕ್ಕಳು ಕರ್ಕೊಂಡು. ಇವಾಗಂತೂ ಸಮ್ಮರ್ ವೆಕೇಷನ್ ಇರೋದ್ರಿಂದ ಎಲ್ಲಾದರೂ ಹೋಗೋಣ ಅಂತ ಅಂತಲೇ ಇರ್ತಾರೆ ಮಕ್ಕಳು. ಈ ಒಂದು ದಿನದಲ್ಲಿ ಈ ಥರ ಇಸ್ಕಾನ್ ಟೆಂಪಲು ಮತ್ತು ಆರ್ಟ್ ಆಫ್ ಲಿವಿಂಗು ಒಂದು ದಿನ ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಬರ್ಬೋದು. ನಾವು ನೆಕ್ಸ್ಟ್ ಇಲ್ಲಿ ಆರ್ಟ್ ಆಫ್ ಲಿವಿಂಗ್ಗೆ ಹೋಗ್ತಾಯಿದ್ದೀವಿ. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋ ಆರ್ಟ್ ಆಫ್ ಲಿವಿಂಗ್ ವಿಡಿಯೋ ಆಗಿರುತ್ತೆ. Thank you for watching. See you in next video.